ಹಲೋ ಸ್ಟೂಡೆಂಟ್, ಈ ವಿಡಿಯೋದಲ್ಲಿ ನಾವು ನಿಮ್ಮ ಬಿಕಾಮ್ ಫಸ್ಟ್ ಸೆಮಿಸ್ಟರ್ SCP ಸಿಲೆಬಸ್ನ ಇಂಗ್ಲಿಷ್ ವಿಷಯದಲ್ಲಿ ಬರುವಂತಹ ಇಂಗ್ಲಿಷ್ನ ಗ್ರಾಮರ್ ಆರ್ಟಿಕಲ್ಸ್ ಮೇಲೆ ಪ್ರಶ್ನೆ ಕೇಳಿದಾಗ ಏನು ಉತ್ತರ ಬರೀಬೇಕು ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಸೊ ಸಿಂಪಲ್ ಆಗಿ ರೂಲ್ಸ್ ಹೇಳ್ತೀನಿ, ಮತ್ತೆ ಈ 15 ಎಕ್ಸಾಂಪಲ್ ಅಲ್ಲಿ 5 ಎಕ್ಸಾಂಪಲ್ ನಿಮಗೆ ಪ್ರಶ್ನೆ ಪತ್ರಿಕೆಯಲ್ಲಿ ಬರುತ್ತೆ. ಸೊ ಮೊದಲನೇದು, ನಾವು ಆರ್ಟಿಕಲ್ಸ್ ಅಂದ್ರೆ 3 ಶಬ್ದವನ್ನು ನೀವು ನೆನ್ಪಿಟ್ಕೋಬೇಕಾಗುತ್ತೆ. ಎ, ಆನ್ ಮತ್ತು ದ, ಇವುಗಳನ್ನ ಆರ್ಟಿಕಲ್ ಅಂತ ಕರಿತೀವಿ. ಸೊ ಎ ಆಂಡ್ ದ ದಲ್ಲಿ ಎದ್ ರೂಲ್ಸ್ ಏನು, ಆ್ಯಂಡ್ ರೂಲ್ಸ್ ಏನು ನೆನ್ಪಿಟ್ಕೊಂಡ್ರೆ ಉಳಿದಿದ್ದ ಕ್ವಶನ್ ಅಲ್ಲಿ ಇರುವಂತಹ ಕ್ವಶನ್ಸ್ ಗೆಲ್ಲ ದ ನ ಅಪ್ಲೈ ಮಾಡ್ತೀವಿ. ಸೊ ಎ ಅಪ್ಲೈ ಮಾಡೋದು ಯಾವಾಗಂದ್ರೆ ಯಾರನ್ನಾದ್ರೂ ಹೊಗಳೋ ಶಬ್ದ ಅಥವಾ ಬೈಯೋ ಶಬ್ದ ಇದ್ರೆ, ಫಾರ್ ಎಕ್ಸಾಂಪಲ್ ಈಗ ಗುಡ್, ನೈಸ್, ಬೆಟರ್, ಬ್ಯೂಟಿಫುಲ್, ಸ್ಮಾರ್ಟ್ ಎ ಅನ್ನೋ ಶಬ್ದವನ್ನು ಬಳಸ್ತೀವಿ. ಅಥವಾ ಫೂಲ್, ಇಡಿಯಟ್, ಸೊ ಅಗ್ಲಿ, ಇವುಗಳಿಗೂ ಕೂಡ ಏನ ಬಳಸ್ತೀವಿ. ಆನ್ ಯಾವಾಗ ಬಳಸ್ತೀವಿ? ಓವೆಲ್ಸ್ ಬಂದಾಗ, AE IOU. ಸೊ ಪ್ರಶ್ನೆಯಲ್ಲಿ AE IOU ಓವೆಲ್ಸ್ ನಿಂದ ಸ್ಟಾರ್ಟ್ ಆಗಿದ್ರೆ ವರ್ಡ್, ಅದಕ್ಕೆ ನಾವು ಏನ್ ಆರ್ಟಿಕಲ್ ಹಚ್ತೀವಿ? ಆನ್ ನ ಆರ್ಟಿಕಲ್ ಹಚ್ತೀವಿ. ಇನ್ನು ನೆಕ್ಸ್ಟ್ ಎರಡನೇ ರೂಲ್ಸ್ ಏನಂತಂದ್ರೆ, ಇದು ಸಿಂಗುಲರ್ ಸೆನ್ಸ್ ಇದ್ದಾಗ ಬಳಸ್ತೀವಿ. ಅಂದ್ರೆ ಬಿಟ್ಟ ಸ್ಥಳದ, ಅವ್ರು ಕೊಟ್ಟಿರುವಂತ ಬಿಟ್ಟ ಸ್ಥಳದ ಮುಂದೆ ಒಂದೇ ಶಬ್ದ ಇರಬೇಕು, ಅದು ಏಕವಚನದಲ್ಲಿ ಇರಬೇಕು. ಅದರಲ್ಲಿ ಎಸ್ ಇರಬಾರ್ದು, ಹಾಲಿಡೇಸ್ ಅಂತ ಇರಬಾರ್ದು, ಬರೀ ಹಾಲಿಡೇ ಏಕವಚನದಲ್ಲಿ ಇರಬೇಕು. ಇವುಗಳನ್ನ ನಾವು ಸಿಂಗುಲರ್ ಸೆನ್ಸ್ ಅಂತ ಕರಿತೀವಿ. ಸಿಂಗುಲರ್ ಸೆನ್ಸ್ ಇರುವಂತಹ ಪ್ರಶ್ನೆಗಳಿಗೆ ಬಳಸ್ತೀವಿ. ಇನ್ನು ಆನ್ ಅನ್ನ ಬಳಸೋದು ಎಚ್ ಸೈಲೆಂಟ್ ಆಗುವಂತಹ ಪದಗಳು. ಸೊ ಎಚ್ ಯಾವಾಗ ಸೈಲೆಂಟ್ ಆಗುತ್ತೆ ಅಂದ್ರೆ ಎಚ್ ಬಾಜು ಓ ಬಂದಾಗೆಲ್ಲ ಸೈಲೆಂಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇದರಲ್ಲಿ ಆನರೇಬಲ್ ಅಂತ ಇದೆ, ಆನ್ ಇದೆ ಆರ್ಟಿಕಲ್. ಸೊ ಎಚ್ ಬಾಜು ವರ್ಡ್ ಓ ಬಂದ್ರೆ ಅದು ಸೈಲೆಂಟ್ ಆಗುತ್ತೆ. ಎಚ್ ಸೈಲೆಂಟ್ ಆಗೋ ಪದಗಳಿಗೆ ನಾವ್ ಏನ್ ಮಾಡ್ತೀವಿ ಅಂದ್ರೆ ಆನ್ ಹಚ್ತೀವಿ. ಸೊ ಇನ್ನು ನೆಕ್ಸ್ಟ್ ನಂಬರ್ ಬಂದಾಗ ಎ ಅನ್ನೋ ಪದವನ್ನ ಬಳಸ್ತೀವಿ. ಫಾರ್ ಎಕ್ಸಾಂಪಲ್ 1 2 3 4 5 ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್. ಸೊ ಈ ರೀತಿಯಾದ ನ್ಯೂಮರಿಕಲ್ ಸಬ್ಜೆಕ್ಟ್ ಬಂದಾಗ ಎ ಬಳಸ್ತೀವಿ. ಇನ್ನು ಆನ್ ಬಳಸೋದು ಯಾವಾಗತ್ತಂದ್ರೆ, ಸೊ ಪ್ರಶ್ನೆಯಲ್ಲಿ ಕ್ಯಾಪಿಟಲೈಸ್ಡ್ ವರ್ಡ್ ಕೊಟ್ರೆ, ಎಕ್ಸ್ಪ್ಯಾಂಡ್ ವರ್ಡ್ ಕೊಟ್ರೆ, ಅಂದ್ರೆ ಇಡೀ ಅಕ್ಷರ ಪೂರ್ತಿಯಾಗಿ ಕ್ಯಾಪಿಟಲ್ ಲೆಟರ್ ಇರುತ್ತೆ. ಫಾರ್ ಎಕ್ಸಾಂಪಲ್ ATM, ಇಲ್ಲಿ ಹಿಂದೆ ಏನ್ ಬಳಸ್ತೀವಿ? ಆನ್ ATM. MLA, ಆನ್ MLA. ಸೊ ಈ ಕ್ಯಾಪಿಟಲ್ ಲೆಟರ್ ಅಲ್ಲಿ ಅಕ್ಷರ ಇದ್ರೆ ಬಿಟ್ಟ ಸ್ಥಳದ ಮುಂದೆ, ಅವಾಗ ಆನ್ ಬಳಸ್ತೀವಿ. ಈ ಮೂರ್ ರೂಲ್ಸ್ ಬಿಟ್ಟು ಪ್ರಶ್ನೆಯಲ್ಲಿ ಯಾವುದೇ ವರ್ಡ್ ಬಂದ್ರು ಕೂಡ ನಾವು ಅದಕ್ಕೆ ದ ಬಳಸ್ತೀವಿ. ಇಲ್ಲಿರುವಂತ ಒಂದು 15 ಎಕ್ಸಾಂಪಲ್ ಇದೆ, ಇವು ಮೇನ್ ಆಗಿರುತ್ತೆ, ಇವುಗಳನ್ನ ನೋಡ್ಕೊಳ್ಳಿ. ಸೊ ಒಂದೇದ್ದು ವೆರಿ ಗುಡ್, ಹೋಗ್ತಾ ಇದೀವಿ, ಅದರಿಂದ ಎ ಬಳಸಿದೀವಿ. ಹಾಲಿಡೇ ಸಿಂಗುಲರ್ ಸೆನ್ಸ್ ಇದೆ. ದ ಆರ್ಟ್ ಆಫ್ ಸ್ಪೀಕಿಂಗ್, ಸೊ ನಮ್ಮ ರೂಲ್ಸ್ ಯಾವಾಗ ಅಪ್ಲೈ ಆಗೋದಿಲ್ಲ ಅವಾಗ ನಾವು ದ ಪದವನ್ನು ಬಳಸ್ತೀವಿ. ದ ವರ್ಲ್ಡ್, ದ ರಿಚ್, ಎ ಸೋಷಿಯಲ್ ಎನಿಮಲ್, ಸಿಂಗುಲರ್ ಇದೆ. ನೆಕ್ಸ್ಟ್ ಇದರಲ್ಲಿ ಯಾವುದೇ ಆರ್ಟಿಕಲ್ ಬಂದಿಲ್ಲ, ಇದನ್ನ ನೆನ್ಪಿಟ್ಟುಕೋ ಅವಶ್ಯಕತೆ ಇಲ್ಲ. ಕಾಪರ್ ಈಸ್ ಎ ಯೂಸ್ಫುಲ್ ಮೆಟಲ್. ಸೊ ಇಲ್ಲೇ ಯು ಬಂದ್ರು ಕೂಡ, ಓವೆಲ್ಸ್ ಬಂದ್ರು ಕೂಡ ಯಾಕೆ ಎ ಬರ್ದಿದ್ದಾರೆ ಅಂತಂದ್ರೆ, ಕೆಲವೊಂದಿಷ್ಟು ಓವೆಲ್ಸ್ ಅಂದ್ರೆ ಇದು ಯು ಬಂದಾಗೆಲ್ಲ ಅದೇನಾದ್ರೂ ವ್ಯಂಜನ ಅಕ್ಷರದಿಂದ ಉಚ್ಚಾರ ಹಾಕಿದ್ರೆ, ದಿಂದ ಉಚ್ಚಾರ ಹಾಕಿದ್ರೆ ನಾವು ಅವಾಗ ಎ ಆರ್ಟಿಕಲ್ ನ ಬರಿತೀವಿ. ಕಾನ್ಸೋನೆಂಟ್ ಇರುತ್ತೆ, ಈಗ ಫಾರ್ ಎಕ್ಸಾಂಪಲ್ ಇಯರ್. ಸೊ ಇದನ್ನ ಕನ್ನಡದಲ್ಲಿ ಉಚ್ಚಾರ ಮಾಡಿದಾಗ ಸ್ವರ ಉಚ್ಚಾರ ಆಗುತ್ತೆ, ಅವಾಗ ಆನ್ ಬಳಸ್ತೀವಿ. AE IOU ಓವೆಲ್ಸ್ ಕೊಟ್ಟು ವ್ಯಂಜನ ಉಚ್ಚಾರ ಆಗ್ತಿದ್ರೆ, ದಿಂದ ಉಚ್ಚಾರ ಆಗ್ತಿದ್ರೆ ಎ ಬರಿತೀವಿ. ಕಾನ್ಸನೆಂಟ್ಸ್ ಕೊಟ್ಟು ಸ್ವರ ಉಚ್ಚಾರ ಆಗ್ತಿದ್ರೆ, ಸೊ ಅವಾಗ ನಾವು ಆನ್ ಬರಿತೀವಿ. ಫಾರ್ ಎಕ್ಸಾಂಪಲ್ ಇಯರ್, ವಾಯ್ ಅನ್ನೋದು ಕಾನ್ಸನೆಂಟ್, ಓವೆಲ್ ಅಲ್ಲ, ಆದ್ರೆ ಉಚ್ಚಾರ ಏನಾಗುತ್ತೆ ಇಯರ್ ಅಲ್ಲಿ ಇ, ದಿಂದ ಆವರೆಗೂ ಸ್ವರ ಅಂತ ಕರಿತೀವಿ ಕನ್ನಡದಲ್ಲಿ. ಸೊ ಇದರಿಂದ ಉಚ್ಚಾರ ಆದಾಗ ಕೂಡ ನಾವು ಆನ್ ಹಚ್ತೀವಿ. ಇನ್ನು ಎಚ್ ಸೈಲೆಂಟ್ ಆಗೋ ಪದ ಬಂದಿದೆ. ದ ಲಯನ್, ಎ ಬುಕ್, ಸಿಂಗುಲರ್ ಸೆನ್ಸ್. ಆನ್ ಅಮೇಜಿಂಗ್, ಓವೆಲ್ಸ್ ಬಂದಿದೆ. ದ ವಾಟರ್, ದ ರೇನ್ಬೋ, ದ ಟಾಲೆಸ್ಟ್. ಸೊ ಕ್ವಶನ್ ಅಲ್ಲಿ ಹೊಗಳು ಶಬ್ದ ಬಯ್ಯು ಶಬ್ದ ಇದ್ದಾಗ ಎ ಬರಿತೀವಿ. ನಂಬರ್ ಮುಂದೆ ಬಿಟ್ಟ ಸ್ಥಳ ಇಟ್ಟಿದ್ರೆ ಅದಕ್ಕೆ ನಾವು ಎ ಬರಿತೀವಿ. ಮತ್ತೆ ಉಚ್ಚಾರ ಆಗ್ತಿದ್ರೆ, ವ್ಯಂಜನ ಇದ್ರು ಸ್ವರ ಇದ್ರು ಕೂಡ ಅವಾಗ ಎ ಬಳಸ್ತೀವಿ. ಇನ್ನೊಂದು ಸಿಂಗುಲರ್ ಸೆನ್ಸ್ ಇದ್ದಾಗ ಎ ಬಳಸ್ತೀವಿ. ಆನ್ ಬಳಸೋದು ಓವೆಲ್ಸ್ ಬಂದಿದ್ರೆ, ಎಚ್ ಸೈಲೆಂಟ್ ಆಗ್ತಿದ್ರೆ, ಕ್ಯಾಪಿಟಲ್ ವರ್ಡ್ ಬಂದಿದ್ರೆ. ಇವನ್ ಹೊರತುಪಡಿಸಿ ಯಾವುದೇ ವರ್ಡ್ ಬಂದ್ರು ಕೂಡ ಅವುಗಳಿಗೆ ದ ಹಚ್ತೀವಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಗ್ರಾಮರ್ ನೊಂದಿಗೆ ಸಿಗೋಣ. ಧನ್ಯವಾದಗಳು.